ಏನು ಮಾತಾಡ್ತಾರೆ ಬೇರೆ, ಬೈಬಲ್ ಓದಲ್ಲ ಬೇರೆ. ನಾನು ಎಷ್ಟೋ ಜನ ನೋಡಿದ್ದೀನಿ ಬೇರೆ, ಸತ್ಯವೇದ ಗ್ರಂಥ ಅಂತೂ ಓದಲ್ಲ. ಯಾರು ಹೇಳಿರುವಂತ ಕಾಪಿ ಮಾತುಗಳನ್ನ ಯೂಟ್ಯೂಬಲ್ಲಿ ಕಾಪಿ ಮಾಡ್ಕೊ ಬಂದು ಕೇವಲ ಆಶೀರ್ವಾದ 60-70 ವರ್ಷ ಜೀವಿತಕ್ಕೋಸ್ಕರ ನಾವು ಕಕೃತಿ ಬೀಳ್ತಾ ಇದೀವಿ ಬೇರೆ. ದೇವರ ಮನಸ್ಸು, ದೇವರ ಜ್ಞಾನ ಏನಾದ್ರು ಅರ್ಥ ಇದೆ ನಮ್ಗೆ ಅಂತಂದ್ರೆ ಏನು ಅರ್ಥ ಆಗಿಲ್ಲ ಬೇರೆ. ಯಾವಾಗ ಅರ್ಥ ಮಾಡ್ಕೋತೀವಿ ನಾವು? ಸತ್ತಾದ್ಮೇಲ 60-70 ವರ್ಷ ಜೀವಿತ ಕಾಲ ಮುಗಿದಾದ್ಮೇಲೆ ದೇವರಲ್ಲಿ ಹಿಡಿತಾನೆ. ಎಂತಕ್ಕೋಸ್ಕರಪ್ಪ ನಾನು ನಿನ್ನನ್ನು ಆರಿಸ್ಕೊಂಡೆ? ನಿನ್ನಲ್ಲಿ ಇರುವುದನ್ನು ಕೊಟ್ಟು ನಿನ್ನ ಒಂದು ಆತ್ಮನ ಸಂಪಾದನೆ ಮಾಡಬೇಕು. ದೇವರ ವಚನ ಇನ್ನೊಂದೇನು ಹೇಳುತ್ತೆ ಗೊತ್ತಾ? ನಿನ್ನಲ್ಲಿ ಇರುವುದನ್ನು ಕೊಟ್ಟು ಅನೇಕರನ್ನ ಸ್ನೇಹಿತರನ್ನಾಗಿ ಮಾಡ್ಕೋಬೇಕಂತೆ. ಅನೇಕರನ್ನ ನಿನ್ನಲ್ಲಿ ಇರುವುದನ್ನು ಮಾರಿ ಕೊಟ್ಟು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಂತೆ. ಇದು ಸತ್ಯವೇದ ಗ್ರಂಥ ಹೇಳುವಂತ ಉಪದೇಶ. ಯಾರನ್ನ ಸ್ನೇಹಿತರನ್ನಾಗಿ ಮಾಡ್ಕೋತಾ ಇದೀವಿ ನಾವು? ಇನ್ನು ದ್ವೇಷ ಬೆಳೆಸ್ಕೋತಾ ಇದೀವಿ. ನನ್ಗೆ 1 ಲಕ್ಷ ಕೊಡ್ಬೇಕಾಯ್ತು, ನಿನ್ಗೆ ಅವನ ವಿರುದ್ಧವಾಗಿ ಪ್ರಾರ್ಥನೆಗಳು. ದೇವರೇನು ಹೇಳಿದ್ದಾರೆ? ಬಿಟ್ಬಿಟ್ಟು ಅವನು ಸ್ನೇಹಿತರ ಮಾಡ್ಕೋ. ಪ್ರೇರೆ, ನಾನು ಹಣ ಬಿಟ್ಟಂತ ಸ್ನೇಹಿತರಿಗೆ